ನಮಸ್ಕಾರ, ನಾನು ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಇಪಿಎಫ್ಒಗೆ 2003ರ ನವೆಂಬರ್ನಲ್ಲಿ ಎಷ್ಟು ಹೊಸ ಸದಸ್ಯರು ಸೇರಿದ್ದಾರೆ? ಟಾಟಾ ಮೋಟಾರ್ಸ್ ಯಾವ ಸೆಗ್ಮೆಂಟ್ನ ವಾಹನದ ಬೆಲೆ ಏರಿಕೆ ಮಾಡಿದೆ? ಯಾವ ಬ್ಯಾಂಕ್ ಬಡ್ಡಿ ದರ ಹೆಚ್ಚಿಸಿದೆ? ಈಗೆಲ್ಲವನ್ನ ನಾವು ನಿಮಗೆ ಹೇಳುವುದರ ಜೊತೆಗೆ ಬಿಸಿನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಯೂ ಇರುತ್ತೆ. ಬನ್ನಿ ಓಪನ್ ಮಾಡೋಣ ಇಂದಿನ ಲಂಚ್ ಬಾಕ್ಸ್ ಅನ್ನ. ಇಪಿಎಫ್ಒ ವ್ಯಾಪ್ತಿಗೆ ಬಂದ 7 ಲಕ್ಷ ಯುವಕರು, 13.95 ಲಕ್ಷ ಹೊಸ ಸದಸ್ಯರು. ಇಪಿಎಫ್ಒ 2023 ನವೆಂಬರ್ನಲ್ಲಿ ಒಟ್ಟು 13.95 ಲಕ್ಷ ಹೊಸ ಸದಸ್ಯರನ್ನ ಸೇರಿಸಿಕೊಂಡಿದೆ. ಈ ಪೈಕಿ 7.3 ಲಕ್ಷ ಸದಸ್ಯರು ಯುವ ಜನತೆಯಾಗಿದ್ದಾರೆ. ಇಪಿಎಫ್ಒ ಕಳೆದ ಶನಿವಾರ ಈ ಬಗ್ಗೆ ಡೇಟಾ ಬಿಡುಗಡೆ ಮಾಡಿದೆ. ಕಳೆದ ವಿತ್ತ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ವಿತ್ತ ವರ್ಷದಲ್ಲಿ ಇಪಿಎಫ್ಒಗೆ ಹೆಚ್ಚು ಸದಸ್ಯರು ಸೇರಿದ್ದಾರೆ. ಇಪಿಎಫ್ಒ ಅಂಕಿ ಸಂಖ್ಯೆ ಪ್ರಕಾರ 2023 ನವೆಂಬರ್ನಲ್ಲಿ 7.36 ಲಕ್ಷ ಸದಸ್ಯರು ಸೇರ್ಪಡೆಯಾಗಿದ್ದು, ಹೊಸದಾಗಿ ಸೇರಿದ 18 ರಿಂದ 25 ವರ್ಷದ ಸದಸ್ಯರು ಅತ್ಯಧಿಕ 57.30% ಇದ್ದಾರೆ. ಇದರಿಂದ ತಿಳಿದು ಬರುವ ಸಂಗತಿಗೇನೆಂದರೆ, ಯುವಕರಿಗೆ ಈ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರಿ ಸಿಗುತ್ತಿದೆ. ದೇಶದ ಸಂಘಟಿತ ವಲಯದಲ್ಲಿ ಯುವಕರಿಗೆ ಹೆಚ್ಚಿನ ಬೇಡಿಕೆ ಇದೆ. ಎಫ್ಡಿ ಮೇಲಿನ ಬಡ್ಡಿದರ ಏರಿಕೆ ಮಾಡಿದ ಯೂನಿಯನ್ ಬ್ಯಾಂಕ್. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ 2 ಕೋಟಿ ರೂಪಾಯಿಗಿಂತ ಕಡಿಮೆ ಮೊತ್ತದ ಎಫ್ಡಿ ಬಡ್ಡಿಯನ್ನ ಹೆಚ್ಚಳ ಮಾಡಿದೆ. ಹೆಚ್ಚಳ ಮಾಡಿದೆ. ಈ ಹೊಸ ದರ 2024 ಜನವರಿ 19ರಿಂದ ಜಾರಿಗೆ ಬಂದಿದೆ. 7 ದಿನಗಳಿಂದ 10 ವರ್ಷಗಳವರೆಗಿನ ಎಫ್ಡಿಯನ್ನ ಬ್ಯಾಂಕ್ ಗ್ರಾಹಕರಿಗೆ ಒದಗಿಸುತ್ತಿದೆ. 399 ದಿನಗಳ ಎಫ್ಡಿ ಮೇಲೆ ಅತಿ ಹಿರಿಯ ನಾಗರಿಕರಿಗೆ ಗರಿಷ್ಠ 8% ಬಡ್ಡಿಯನ್ನ ಯೂನಿಯನ್ ಬ್ಯಾಂಕ್ ಒದಗಿಸುತ್ತಿದೆ. ಟಾಟಾ ವಾಹನಗಳ ಬೆಲೆ ಏರಿಕೆ ಫೆಬ್ರವರಿ 1ರಿಂದ. ಟಾಟಾ ಮೋಟಾರ್ಸ್ ತನ್ನ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನ ಕಾರುಗಳ ಬೆಲೆಯನ್ನ 2024 ಫೆಬ್ರವರಿ 1ರಿಂದ ಏರಿಕೆ ಮಾಡಲಿದೆ. ಇವಿಗಳ ಬೆಲೆಯೂ ಏರಿಕೆಯಾಗಲಿದೆ. ಸರಾಸರಿಯಾಗಿ ಎಲ್ಲ ಕಾರುಗಳ ದರವನ್ನ 0.7% ಏರಿಕೆ ಮಾಡಲಾಗುತ್ತೆ ಅಂತ ಕಂಪನಿ ತಿಳಿಸಿದೆ. ಇನ್ಪುಟ್ ವೆಚ್ಚಗಳಲ್ಲಿ ಆದ ಏರಿಕೆಯನ್ನ ಸರಿದೂಗಿಸಿಕೊಳ್ಳಲು ಟಾಟಾ ಮೋಟಾರ್ಸ್ ಈ ಏರಿಕೆ ಮಾಡುತ್ತಿದೆ. ಪಿಂಚಣಿ ನಿಧಿಯಲ್ಲಿನ ಒಟ್ಟು ಮೊತ್ತ 11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಪಿಎಫ್ಆರ್ಡಿಎ ಮುಖ್ಯಸ್ಥರಿಂದ ಮಾಹಿತಿ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ದೀಪಕ್ ಮೊಹಾಂತಿ ಹೇಳುವಂತೆ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಮತ್ತು ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಒಟ್ಟು ಸಂಗ್ರಹವಾದ ಮೊತ್ತ 11 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. 11 ಲಕ್ಷ ಕೋಟಿ ರೂಪಾಯಿ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಗುರಿ 2024 ಜನವರಿ 10ರಂದು ತಲುಪಿದೆ ಎಂದು ಅವರು ಹೇಳಿದ್ದಾರೆ. 11 ಲಕ್ಷ ಕೋಟಿ ರೂಪಾಯಿಗಿಂತ 11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯನ್ನ 2023 ಆಗಸ್ಟ್ 24ರಿಂದ 2024 ಜನವರಿ 10ರ ಅವಧಿಯಲ್ಲಿ ಪೂರೈಸಿದೆಗೆಂದು ಅವರು ಹೇಳಿದ್ದಾರೆ. ಹೊಸ ಪಾಲಿಸಿ ಬಿಡುಗಡೆ ಮಾಡಿದ ಎಲ್ಐಸಿ. ಸರ್ಕಾರಿ ವಿಮೆ ಕಂಪನಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎಲ್ಐಸಿ ಹೊಸ ವಿಮೆ ಯೋಜನೆಯನ್ನ ಪರಿಚಯಿಸಿದೆ. ಈ ಯೋಜನೆಯು ಗ್ಯಾರಂಟಿಡ್ ಆದಾಯ ಆನ್ಯುಟಿ ಪ್ಲಾನ್ ಆಗಿದೆ. ಇದಕ್ಕೆ ಎಲ್ಐಸಿ ಜೀವನಧಾರ 2 ಎಂದು ಹೆಸರಿಡಲಾಗಿದೆ. ಜೀವನಧಾರ 2 ಒಂದು ನಾನ್ ಲಿಂಕ್ಡ್ ನಾನ್ ಪಾರ್ಟಿಸಿಪೇಟಿಂಗ್ ಆನ್ಯುಟಿ ಪ್ಲಾನ್. ಇದು ವೈಯಕ್ತಿಕ ಉಳಿತಾಯ ಯೋಜನೆ ಮತ್ತು ಡೆಫರ್ಡ್ ಆನ್ಯುಟಿ ಪ್ಲಾನ್ ಕೂಡ ಹೌದು. ಇದರ ಅತ್ಯಂತ ವಿಶೇಷ ಸಂಗತಿಗೇನೆಂದರೆ, ಪಾಲಿಸಿ ಆರಂಭದಿಂದಲೇ ಇದು ಆನ್ಯುಟಿ ಗ್ಯಾರಂಟಿ ನೀಡುತ್ತದೆ. 11 ಆನ್ಯುಟಿ ಆಯ್ಕೆಗಳು ಪಾಲಿಸಿದಾರರಿಗೆ ಸಿಗುತ್ತದೆ. ಅಧಿಕ ಆನ್ಯುಟಿ ದರಗಳು ಮತ್ತು ವೃದ್ಧಾಪ್ಯದಲ್ಲೂ ಲೈಫ್ ಕವರ್ ಅನ್ನ ಪಾಲಿಸಿದಾರರು ಪಡೆಯಬಹುದು. ಈ ಪ್ಲಾನ್ ಅನ್ನ 20 ವರ್ಷಕ್ಕೂ ಮೇಲ್ಪಟ್ಟವರು ಖರೀದಿ ಮಾಡಬಹುದಾಗಿದ್ದು, ಗರಿಷ್ಠ ವಯೋಮಿತಿಯನ್ನ ಆನ್ಯುಟಿ ಆಯ್ಕೆಯನ್ನ ಆಧರಿಸಿ ನಿರ್ಧರಿಸಲಾಗುತ್ತೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ.